ಓಂ ಶಾಂತಿ. ದಿನಾಂಕ ಆಗಿದೆ 10/6/2026. ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರ ಮತವೂ ಪ್ರಸಿದ್ಧವಾಗಿದೆ. ನೀವು ಇಬ್ಬರ ಮತದಂತೆ ನಡೆದು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಶಿವ ತಂದೆಯು ನಂಬರ್ 1 ಟ್ರಸ್ಟಿ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ನೀವು ಅವರ ಹೆಸರಿನಲ್ಲಿ ಏನೆಲ್ಲ ದಾನ ಪುಣ್ಯಗಳನ್ನು ಮಾಡುತ್ತೀರೋ ಅದೆಲ್ಲವೂ ಇನ್ಶೂರ್ ಆಗಿಬಿಡುತ್ತದೆ. ಈಗಲೂ ಸಹ ಯಾರು ತಂದೆಯ ಅರ್ಥವಾಗಿ ತಮ್ಮದೆಲ್ಲವನ್ನು ಇನ್ಶೂರ್ ಮಾಡುವರು ಅದಕ್ಕೆ ತಂದೆಯು ಸಂಪೂರ್ಣವಾಗಿ ಪ್ರತಿಫಲವನ್ನು ಕೊಡುತ್ತಾರೆ. ಯಾರು ತಂದೆಗೆ ಅರ್ಪಣೆಯಾಗುವರೋ ಅವರಿಗೆ ಮಕ್ಕಳೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಇದು ಅಂತಿಮ ಮರುಜೀವ ಜನ್ಮವಾಗಿದೆ. ನಮ್ಮ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ. ಪತಿತ ಪಾವನರೆಂದು ಕೃಷ್ಣನಿಗಾಗಲಿ ರಾಧೆಗಾಗಲಿ ಹೇಳುವುದಿಲ್ಲ. ಅವರು ದೈವಿ ಗುಣವಂತ ಮನುಷ್ಯರಾಗಿದ್ದಾರೆ. ಶಿವ ತಂದೆಯು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ. ತಲೆಯ ಮೇಲೆ ಕೈ ಇಟ್ಟು ತಂದೆಯ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವರ ಆದೇಶದಂತೆ ನಡೆಯಬೇಕಲ್ಲವೇ? ಶಿವ ತಂದೆಯು ಪ್ರಸಿದ್ಧನಾಗಿದ್ದಾರೆ. ಅವರು ಯಾವ ಮತವನ್ನು ಕೊಡುವರೋ ಏನೆಲ್ಲವನ್ನು ಮಾಡುವರೋ ಅದು ಸತ್ಯವಾಗಿದೆ. ನೀವು ಸತ್ಯ ಆತ್ಮೀಯ ರಕ್ಷಣಾ ಸೈನಿಕರಾಗಿದ್ದೀರಿ. ಪರಮ ಆತ್ಮನು ಡ್ರಾಮಾನುಸಾರ ಕಲ್ಪದ ಹಿಂದಿನ ತರಹ ಆದೇಶ ನೀಡುತ್ತಿದ್ದಾರೆ. ಯಾರು ಎಂತಹ ಕರ್ಮ ಮಾಡುವರೋ ಅದರನುಸಾರ ಫಲವೂ ಸಿಗುತ್ತದೆ. ಮಾಯೆಯು ಉಲ್ಟಾ ಕರ್ಮಗಳನ್ನು ಮಾಡಿಸುತ್ತದೆ. ಅದರಿಂದಲೇ ನೀವು ದುಃಖ ಪಡೆಯುತ್ತೀರಿ. ಯಾರೆಷ್ಟು ಇನ್ಶೂರ್ ಮಾಡುವರೋ ಅದರಂತೆ ಪದವಿ ಇರುತ್ತದೆ. ಶಿವ ತಂದೆಯು ಟ್ರಸ್ಟಿ ಅಲ್ಲವೇ? ನಂಬರ್ 1 ಟ್ರಸ್ಟಿ ಆಗಿದ್ದಾರೆ. ಒಂದು ಗಾದೆ ಇದೆ, ಯಾರದು ನೀಡುವ ಕೈ ಇದೆಯೋ ಅವರೇ ಮೊದಲು ತಲುಪುವರು. ತಂದೆಗೆ ಎಲ್ಲವನ್ನು ಇನ್ಶೂರ್ ಮಾಡಬೇಕಾಗಿದೆ. ನಾನು ಬಡವರ ಬಂಧುವಾಗಿದ್ದೇನೆ. ಬಡವರ 1 ರೂಪಾಯಿಯೂ ಸಹ ಸಾಹುಕಾರರ 10,000ಕ್ಕೆ ಸರಿಸಮಾನ. ಇಬ್ಬರಿಗೂ ಒಂದೇ ಪದವಿ ಸಿಗುತ್ತದೆ. ಬಹಳ ಮಧುರರಾಗಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಮಾಯೆಯು ನಷ್ಟವನ್ನುಂಟು ಮಾಡಿಸುತ್ತದೆ. ನೀವೀಗ ಮಾಸ್ಟರ್ ಜ್ಞಾನಪೂರ್ಣರ ಹಾಗೆ ಆಗಿಬಿಟ್ಟಿದ್ದೀರಿ. ಆತ್ಮಕ್ಕೆ ಮಹಿಮೆ ಇದೆ. ಜ್ಞಾನಸಾಗರ, ಆನಂದ ಸಾಗರ, ದಯಾಸಾಗರ ಇದು ತಂದೆಯ ಮಹಿಮೆಯಾಗಿದೆ. ಮಕ್ಕಳಿಗೆ ಸ್ವರ್ಗದ ಉಡುಗೊರೆಯನ್ನು ಕೊಡುತ್ತೇನೆ ಅಂದ ಮೇಲೆ ಅದನ್ನು ತೆಗೆದುಕೊಳ್ಳಲು ಅಷ್ಟು ಯೋಗ್ಯರಾಗಬೇಕಾಗಿದೆ. ಸ್ವರ್ಗದ ಮಾಲೀಕರಾಗಬೇಕಾಗಿದೆ. ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ. ಹೊಸದೇನೂ ಆಗುವುದಿಲ್ಲ. ಏನೆಲ್ಲವೂ ಆಗುತ್ತಿದೆಯೋ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆದ್ದರಿಂದ ಸಾಕ್ಷಿಯಾಗಿ ನೋಡಿರಿ. ತಂದೆಯು ಮಕ್ಕಳ ವಿಧೇಯ ಸೇವಕನಾಗಿದ್ದಾರೆ. ಹೇಳುತ್ತಾರೆ, ಯಾರನ್ನು ಮಾಲೀಕರನ್ನಾಗಿ ಮಾಡಿದ್ದೇನೋ ಅವರು ಸುಖವನ್ನು ಭೋಗಿಸಿ ಈಗ ದುಃಖಿಯಾಗಿದ್ದಾರೆ. ತಂದೆಯು ಇನ್ಶೂರೆನ್ಸ್ ಮ್ಯಾಗ್ನೆಟ್ ಆಗಿದ್ದಾರೆ. ಆದ್ದರಿಂದ ತನು ಮನ ಧನವನ್ನು ತಂದೆಯ ಸೇವೆಯಲ್ಲಿ ಸಫಲ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ. ಮರುಜೀವ ಸ್ಥಿತಿಯ ಮೂಲಕ ಸಾಹಸ ಹಾಗೂ ಉಲ್ಲಾಸದ ಅವಿನಾಶಿ ಮುದ್ರೆಯನ್ನು ಹಾಕುವಂತಹ ಪ್ರಾಪ್ತಿ ಸಂಪನ್ನ ಭವ. ಯಾರು ಪ್ರಾಪ್ತಿಗಳಿಂದ ಸಂಪನ್ನರಾಗುವರೋ ಅವರ ಪ್ರತಿ ಚಲನೆ ಚೆಹರೆಯಿಂದ ಒಲವು ಉತ್ಸಾಹವು ಕಾಣಿಸುತ್ತದೆ. ತೊಡಕು ಅಥವಾ ಗೊಂದಲಗಳಲ್ಲಿ ಡಬಲ್ ಲೈಟ್ ಆಗಿರುವವರೇ ಧಾರಣಾ ಮೂರ್ತಿಯಾಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.